ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾನು ನಿಮ್ಮ ಮಂಜುನಾಥ್ ಸಾಂತಲ್. ಓಂ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ರ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರಾಯ ಪಾದ ಪಂಕಜಂ. ವೀಕ್ಷಕ ಬಂಧುಗಳೇ, ಇವತ್ತು ನಾನು ನಿಮಗೆ ಏನ್ ಹೇಳಕ್ ಬಂದೇನಪ್ಪ ಅಂತಂದ್ರ, ಈ ಡಿವೋರ್ಸ್ ಹಂತಕ್ಕೆ ಬಂದಿರ್ತಾರಲ್ಲ ಗಂಡ ಹೆಂಡತಿ, ಅವ್ರಿಗೆ ಏನಾದ್ರೂ ನನಗೆ ಗಂಡ ಬೇಕು, ನನ್ಗೆ ಹೆಂಡತಿ ಬೇಕು ಅಂತ ಏನಾದ್ರೂ ಯೋಚನೆನಲ್ಲಿ ಇದ್ದವರು, ಆದ್ರೂ ಡಿವೋರ್ಸ್ ಮಾಡ್ಕೊಂತಿದೀವಿ ಅಂತ ಏನಾದ್ರೂ ನಿಮ್ಗೆ ಮನಸ್ಸಿನಲ್ಲಿ ತಳಮಳ ಇದ್ದವರು, ನಿಮಗ್ ಗಂಡ ಬೇಕಂತಂದ್ರೆ, ನಿಮ್ಗೆ ಹೆಂಡತಿ ಬೇಕಂತಂದ್ರೆ, ನಾನೊಂದು ಸಿಂಪಲ್ ಆಗಿರೋದು ಒಂದು ಚಂದ್ರನ ಪೂಜೆ ಹೇಳ್ತೇನೆ. ಆ ಚಂದ್ರನ ಪೂಜೆ ನೀವು ಮಾಡಿದ್ರೆ ಖಂಡಿತ ನಿಮ್ಗೆ ಡಿವೋರ್ಸ್ ಹಂತಕ್ಕೆ ಬಂದಿರೋದಕ್ಕೆ ಕೂಡ ಸ್ಟಾಪ್ ಆಗ್ಬಿಟ್ಟು ನೀವು ಗಂಡ ಹೆಂಡತಿ ಒಂದಾಗ್ತೀರಾ. ಇದನ್ನ ನೀವು ಮಾಡಿ ಖಂಡಿತ ನಿಮ್ಗೆ ಒಂದು ಒಳ್ಳೆ ಫಲ ಸಿಗತ್ತೆ. ಇದಕ್ಕೆ ಯಾವ ತರ ಮಾಡ್ಬೇಕಪ್ಪ ಅಂತಂದ್ರ, ಉದಯಿಸುತ್ತಿರುವ ಚಂದ್ರನನ್ನು ನೋಡ್ಬಿಟ್ಟು ಇದನ್ನ ಮಾಡ್ಬೇಕು. ಉದಯವಾಗುತ್ತಿರುವಾಗ ಚಂದ್ರ ಎಲ್ಲಿ ಇರ್ತಾನೆ, ಯಾವಾಗ ಇರ್ತಾನೆ, ಪೌರ್ಣಿಮೆ ದಿನ ಮಾತ್ರ ನಿಮಗ್ ಚಂದ್ರ ಕಾಣೋದು. ಚೆನ್ನಾಗಿ ಕಾಣ್ಬೇಕಂತಂದ್ರೆ ಪೌರ್ಣಿಮೆ ದಿನಾನೇ ಇದನ್ನ ಮಾಡ್ಬೇಕು. ಹುಣ್ಣಿಮೆ ದಿನ ಇದನ್ನ ಮಾಡಿದ್ರೆ ಖಂಡಿತ ಇದರದೇ ನಿಮ್ಗೆ ಶುಭ ಫಲ ಸಿಗತ್ತೆ. ಯಾವ ತರ ಮಾಡ್ಬೇಕಪ್ಪ ಅಂತಂದ್ರ, 1 ಲೋಟ ಹಾಲು ತಗೋಬೇಕು. ಅದು ಆಕಳ ಹಾಲನೇ ಆಗ್ಬೇಕು, ಹಸಿ ಹಾಲು, ಅದನ್ನ ಕಾಯಿಸಿರಬಾರದು. ಅದರಲ್ಲಿ 1 ಚಮಚೆ ಅಕ್ಷತೆ ಹಾಕ್ಬೇಕು, ಬಿಳಿ ಅಕ್ಷತೆ. ಅವು ಮುರಿದಿರಬಾರದು, ಚೆನ್ನಾಗಿರ್ಬೇಕು ಅಕ್ಷತೆ. 1 ಚಮಚೆ ಅಕ್ಷತೆಯನ್ನು ಹಾಕ್ಬೇಕು ಹಾಲಿನಲ್ಲಿ. 1 ಲೋಟ ಹಾಲು, ಆ ಲೋಟದಲ್ಲಿ ಅಕ್ಷತೆ ಹಾಕ್ಬೇಕು. ಅಕ್ಷತೆ ಹಾಕ್ಬಿಟ್ಟು 1 ಚಮಚೆ ಜೇನುತುಪ್ಪ ಹಾಕ್ಬೇಕು. ಅದರಲ್ಲಿ ಜೇನುತುಪ್ಪ ಹಾಕ್ಬಿಟ್ಟು ಆಮೇಲೆ 6 ಪಕಳಿ, ಈ ಗುಲಾಬಿ ಹೂವಿನ ಪಕಳಿ ಏನಿರತ್ತಲ್ಲ, 6 ಎಸಳು ಹಾಕ್ಬೇಕು. ಅದರಲ್ಲಿ ಹಾಕ್ಬಿಟ್ಟು ಒಂದು ತಟ್ಟೆನಲ್ಲಿ ಚಂದ್ರನನ್ನ, ಉದಯಿಸುತ್ತಿರುವ ಚಂದ್ರನನ್ನ ನೋಡ್ತಾ ಓಂ ಸೋಮಾಯ ನಮಃ ಅಂತೇಳಿ 11 ಸಾರಿ ನೀವು ಆ ತಟ್ಟೆನಲ್ಲಿ ದರ್ಪಣ ಮಾಡಬೇಕು. ಅದನ್ನ ಬಿಡಬೇಕು ಹಾಲನ್ನ. ಈ ರೀತಿ ನೀವು 3 ಹುಣ್ಣಿಮೆ ಅಥವಾ 3 ಪೌರ್ಣಿಮೆ ನೀವು ಮಾಡಿದ್ದೆ ನಿಜ ಆದ್ರೆ, ಆ ಡಿವೋರ್ಸ್ ಹಂತಕ್ಕೆ ಬಂದಿರೋದು ಸ್ಟಾಪ್ ಆಗ್ಬಿಟ್ಟು ನೀವು ಗಂಡ ಹೆಂಡತಿ ಇಬ್ರು ಒಂದಾಗಿ ಚೆನ್ನಾಗಿ ಬಾಳ್ವೆ ಮಾಡ್ತೀರಾ. ಖಂಡಿತ ಇದರ ಫಲ ಸಿಗತ್ತೆ ನಿಮಗೆ. ವೀಕ್ಷಕ ಬಂಧುಗಳೇ, ನಿಮ್ಗೆ ಏನೇ ತೊಂದರೆಗಳು ಇದ್ರೆ, ಸಮಸ್ಯೆಗಳು ಇದ್ರೆ, ಅದಕ್ಕೆ ಏನಾದ್ರೂ ಪರಿಹಾರ ಬೇಕಾಗಿದ್ರೆ ಈ ನಂಬರ್ಗೆ, ಸ್ಕ್ರೀನ್ ಮೇಲೆ ಕಾಣುತ್ತಿರೋ ಈ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿ. ಅದಕ್ಕೆ ನಾನು ಪರಿಹಾರಗಳನ್ನ ಹೇಳ್ತೀನಿ. ಖಂಡಿತ ನಿಮಗೆ ಹೆಲ್ಪ್ ಮಾಡ್ತೀನಿ. ನಮಸ್ಕಾರ ವೀಕ್ಷಕ ಬಂಧುಗಳೇ.